ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮಗೆ ಹೇಗೆ ಬಲಪಡಿಸ್ತಾ ಇದೆ? ಕೀರ್ತನೆ 42ನೇ ಅಧ್ಯಾಯದ 8ನೇ ವಚನದಲ್ಲಿ, ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ಪ್ರಿಯ ದೈವಜನರೇ, ಕೀರ್ತನೆಗಾರನು ಎಷ್ಟು ಸುಂದರವಾದ ವಾಕ್ಯವನ್ನು ಬರೀತಾ ಇದ್ದಾರೆ ನೋಡ್ರಿ. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ನಾವು ದೇವರ ಸಾನ್ನಿಧ್ಯದಲ್ಲಿ ಮುಂಜಾನೆ ಬರುವಾಗ ಒಂದು ಆಶೀರ್ವಾದ ಏನು ಗೊತ್ತಾ? ನಾವು ದೇವರ ಪ್ರೀತಿಯನ್ನು ಹೊಂದಿಕೊಳ್ಳಬಹುದು. ಆ ಪ್ರೀತಿ ನಮ್ಮನ್ನು ಸ್ವಸ್ಥಗೊಳಿಸ್ತದೆ, ಆ ಪ್ರೀತಿ ನಮ್ಮನ್ನು ಸಂತೋಷದಲ್ಲಿರಿಸ್ತದೆ, ಆ ಪ್ರೀತಿ ನಮ್ಮನ್ನು ಬಲಗೊಳಿಸ್ತದೆ. ಹಾಗಾಗಿ ದೇವರ ಸಾನ್ನಿಧ್ಯದಲ್ಲಿ ಮುಂಜಾನೆ ಬರುವುದರಿಂದ ಆಶೀರ್ವಾದ ಏನಂದರೆ, ಆತನ ಪ್ರೀತಿ ನಮಗೆ ದೊರೆಯುವಂಥದ್ದಾಗಿರ್ತದೆ. ಆತನ ಪ್ರೀತಿಯನ್ನು ಆತನು ನಮಗೆ ಅನುಗ್ರಹಿಸುವಂಥವನಾಗಿರ್ತಾನೆ. ನಮ್ಮ ಹೃದಯದಲ್ಲಿ ಎಷ್ಟೇ ದುಃಖವಿರಲಿ, ನೋವಿರಲಿ, ಸಂಕಟವಿರಲಿ, ಆ ಯೇಸುವಿನ ಪ್ರೀತಿ ನಮ್ಮನ್ನು ಪ್ರವೇಶಿಸ್ತು ಅಂದರೆ ನಮ್ಮ ದಿನ ಆಶೀರ್ವಾದಕರವಾಗಿರ್ತದೆ, ನಮ್ಮ ಜೀವಿತ ಸಮೃದ್ಧಿಯಾಗಿರ್ತದೆ. ಹೆಚ್ಚಾಗಿ ಆ ಪ್ರೀತಿ ಎಂಥದ್ದು ಗೊತ್ತಾ? ನಮ್ಮನ್ನು ಪಾಪಗಳಿಂದ, ಶಾಪಗಳಿಂದ ಬಿಡಿಸಿ, ಮರಣದಿಂದ ನಮ್ಮನ್ನು ಬಿಡಿಸಿ ಜೀವ ಕೊಟ್ಟಂಥ ಪ್ರೀತಿ ಆ ಪ್ರೀತಿಯಾಗಿದೆ. ಅದೇ ಪ್ರೀತಿಯನ್ನು ಯೇಸು ಸ್ವಾಮಿ ನಮಗೆ ಹಗಲಿನಲ್ಲಿ ಒದಗಿಸುವಂಥ ದೇವರಾಗಿದ್ದಾರೆ ಅಂತ ಕೀರ್ತನೆಗಾರನ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನೀವು ಎಷ್ಟೇ ದುಃಖದಲ್ಲಿರಲಿ, ಕುಂದು ಹೋಗಿರಲಿ, ಬಲಹೀನತೆಯಲ್ಲಿರಲಿ, ಮುಂಜಾನೆಯಲ್ಲಿ ಅಪ್ಪನ ಸಾನ್ನಿಧ್ಯದಲ್ಲಿ ಬರುವಾಗ, ಆ ಪ್ರೀತಿಯನ್ನು ಪಡೆದುಕೊಳ್ಳುವಾಗ ಅಲ್ಲಿ ಸಿಗುವ ಆಶೀರ್ವಾದ ಏನು ಗೊತ್ತಾ? ಆತನ ಪ್ರೀತಿ ನಮ್ಮನ್ನು ತುಂಬುವಂಥದ್ದಾಗ್ತದೆ. ಹಾಗೆ ನಮ್ಮ ಹೃದಯ ಎಷ್ಟು ಆನಂದವಾಗಿರ್ತದಂದರೆ ರಾತ್ರಿಯಲ್ಲಿಯೂ ಕೂಡ, ಅಂದರೆ ಮುಂಜಾನೆ ದೇವರ ಪ್ರೀತಿಯನ್ನು ಹೊಂದಿಕೊಂಡು ನಮ್ಮ ಕೆಲಸಗಳು, ಕಾರ್ಯಗಳು, ಕೆಲಸ, ಕಾಲೇಜು, ಸ್ಕೂಲು ಎಲ್ಲ ವಿಷಯಗಳನ್ನು ಮುಗಿಸಿಕೊಂಡು ರಾತ್ರಿ ಆದ ಸಮಯದಲ್ಲೂ ಕೂಡ ಆತನ ಕೀರ್ತನೆ ನಮ್ಮ ಬಾಯಲ್ಲಿ ಇರುವಂಥದ್ದಾಗಿರ್ತದೆ. ಪ್ರಿಯ ದೇವಜನರ ವಚನ ಹೇಳ್ತಾ ಇದೆ, ರಾತ್ರಿ ವೇಳೆಯಲ್ಲಿಯೂ ಕೂಡ ಆತನ ಕೀರ್ತನೆ ನನ್ನಲ್ಲಿರುವುದು. ಅಂದರೆ ಎಷ್ಟು ಸುಂದರವಾದ ಪ್ರೀತಿ ಅದು ನೋಡ್ರಿ. ಆ ಪ್ರೀತಿಯ ಶಕ್ತಿ ಮತ್ತು ವಿಶೇಷತೆನೇ ಅದು. ಪ್ರಿಯ ದೇವಜನರೇ, ಆ ದೇವರ ಪ್ರೀತಿ ನಮ್ಮನ್ನು ಪ್ರವೇಶಿಸ್ತು ಅಂದರೆ ನಮ್ಮ ನಾಲಿಗೆಯಲ್ಲಿರುವಂಥ ದುಃಖ ಮತ್ತು ಗೋಳಾಟದ ಶಬ್ದ ಹೋಗಿ ಅಲ್ಲಿ ಆನಂದ, ಸ್ತುತಿ, ಸ್ತೋತ್ರಗಳ ಪದ ಬರುವಂಥದ್ದಾಗಿರ್ತದೆ. ಹಾಗಾಗಿ ಮುಂಜಾನೆ ವೇಳೆಯಲ್ಲಿ ಯೇಸು ಸ್ವಾಮಿನ ದೃಷ್ಟಿಸಿ ನೋಡಿ ಹೀಗೆ ಹೇಳೋಣಪ್ಪ, ನಿನ್ನ ಪ್ರೀತಿಯನ್ನು ಈ ಹಗಲಿನಲ್ಲಿ ನನಗೆ ಒದಗಿಸಿಕೊಡು, ರಾತ್ರಿ ವೇಳೆಯಲ್ಲಿಯೂ ಕೂಡ ನಿನ್ನ ಕೀರ್ತನೆ ನನ್ನ ಬಾಯಲ್ಲಿರುವ ಹಾಗೆ ಮಾಡು ಕರ್ತನೆ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ನಮ್ಮನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ಈ ಹಗಲಿನಲ್ಲಿ ಕರ್ತನೆ ನಿನ್ನ ಪ್ರೀತಿಯನ್ನು ಬಯಸುತ್ತಾ ನಾವು ಬಂದಿದ್ದೇವೆ ಅಪ್ಪ. ಪ್ರಿಯ ಮಕ್ಕಳಿಗೆ ಅಪ್ಪ ನಿನ್ನ ಪ್ರೀತಿಯನ್ನು ದಯಪಾಲಿಸು. ಆ ಪ್ರೀತಿ ಅದು ಜೀವ ಕೊಡುವಂಥದ್ದು, ಅದು ಸಮೃದ್ಧಿ ಕೊಡುವಂಥದ್ದು, ಅದು ಶಾಪ ಮರಣಗಳನ್ನು ನೀಗಿಸಿ ಆಶೀರ್ವಾದವನ್ನು ಕೊಡುವಂಥದ್ದು ಆ ಪ್ರೀತಿ. ಆ ಪ್ರೀತಿಯನ್ನು ಕರ್ತನೆಯಪ್ಪ ನೀನು ಪ್ರಿಯ ಮಕ್ಕಳಿಗೆ ಒದಗಿಸಿಕೊಡ್ರಿ. ಅದೇ ಪ್ರಕಾರ ರಾತ್ರಿ ವೇಳೆಯಲ್ಲಿಯೂ ಕೂಡ ನಿನ್ನ ಆನಂದ, ನಿನ್ನ ಸಂತೋಷದ ಧ್ವನಿ, ನಿನ್ನ ಕೀರ್ತನೆ ಅವರ ಬಾಯಲ್ಲಿ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.